ಇದು ಅಷ್ಟೇ ಅಲ್ಲ, ಎಷ್ಟೋ ಕಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳಿರ್ಬೋದು, ಬಸ್ಸು ತಂಗುದಾಣಲ್ಲಿ ಇರ್ಬೋದು, ಶಾಲಾ ಕಾಂಪೌಂಡ್ಗಳಿರ್ಬೋದು, ಇದಷ್ಟನ್ನು ಮಾಡಿಸಿದ್ದು. ನರೇಗಾ ಕಾಮಗಾರಿಯಲ್ಲಿ ಮಂಡ್ಯ ಒಂದು 2 ವರ್ಷದ ಹಿಂದೆ ಕೊನೆಯ ಸ್ಥಾನದಲ್ಲಿತ್ತು. ಕೊನೆಯ ಸ್ಥಾನ. ನಾವು ಸತತವಾಗಿ ಮೀಟಿಂಗ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒಗಳನ್ನ ಕರೆದು ಇದು ಯಾವುದೇ ಕಾರಣಕ್ಕೂ ಈ ಥರ ಆಗಬಾರ್ದು, ಮಂಡ್ಯದಲ್ಲಿ ಏನಕ್ಕೆ ನಾವು ಹಿನ್ನಡೆ ಆಗ್ತಾ ಇದ್ದೀವಿ ಅನ್ನೋವಂಥ ಅವರಿಗೆ ಒಂದು ಒತ್ತಾಯ ಮಾಡಿಸಾದ್ಮೇಲೆ ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ. ನರೇಗಾ ಕಾಮಗಾರಿಗಳಲ್ಲಿ 700 ಕೋಟಿಯಷ್ಟು ವೆಚ್ಚದ ಕಾಮಗಾರಿನೂ ಮಾಡಿಕೊಟ್ಟಿವಿ ನನ್ನ ಈ ಅವಧಿಯಲ್ಲಿ. ಎಲ್ಲರೂ ಕೇಳ್ತಾರೆ, ಟಿಕ್ಸೋರು ಟಿಕ್ಸ್ತಾನೆ ಇರ್ತಾರೆ, ನೀವು ದಿಶಾ ಸಭೆಗಳು ಎಲ್ಲರಿಗಿಂತ ಹೆಚ್ಚಾಗಿ ಮಾಡಿದ್ದೀವಿ ಅಂತ ತುಂಬ ಏನೋ ಹೆಮ್ಮೆಯಿಂದ ಎಲ್ಲೋದ್ರೂ ಹೇಳ್ಕೊತಿರಲ್ಲ, ಏನೋ ದೊಡ್ಡ ಸಾಧನೆನಾ ಅಂತ ಕೇಳ್ತಾರೆ. ಇದೆಲ್ಲ ಸಾಧ್ಯವಾಗಿದ್ದು ಕಾಲಕ್ಕೆ ಆ ಸಭೆಗಳನ್ನು ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಪ್ರಗತಿ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಕೊಟ್ಟು ಮಾಡಿಸದೇ ಇದ್ರೆ ಇವು ಯಾವ ಕೆಲಸವನ್ನು 1-2 ವರ್ಷ ಅಲ್ಲ 10 ವರ್ಷಗಳಾದ್ರೂ ಅದೇ ರೀತಿ ನಡ್ಕೊಂಡೇ ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ನಾವು ಒಂದು ಕಡೆ ಎದುರಿಸಿ ಅವರನ್ನ ಯಾವ ರೀತಿ ನಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು ಅನ್ನೋದನ್ನು ಈ 5 ವರ್ಷಗಳಲ್ಲಿ ನಾನು ಕಲ್ತಿದ್ದೀನಿ ಒಂದಷ್ಟು. ಇವತ್ತಿನ ದಿನ ಎಷ್ಟೋ ವಿಷಯ ನಿಮ್ಮಲ್ಲಿ ಹಂಚ್ಕೋಬೇಕು, ಯಾವುದೋ ಬಿಟ್ಟೋಗ್ಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲಾದ್ರೂ ಮರ್ತು ಹೋಗ್ತೀನೋ ಅನ್ನೋ ಭಯಕ್ಕೆ ನಾನು ಒಂದಷ್ಟು ಪಾಯಿಂಟ್ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಇವೆಲ್ಲ ಈ ಸಮಯದಲ್ಲಿ 5 ವರ್ಷ ನನ್ನ ಅವಧಿ ಏನಿನ್ನು ಮುಗೀತು, ಈ ಟೈಮಲ್ಲಿ ನಾನು ಹೇಳದೆ ಹೋದ್ರೆ ಅದು ನಾನು ತಪ್ಪು ಮಾಡಿದವಳ ಆಗ್ತೀನಿ ಅನ್ನೋ ಭಾವನೆ ನನ್ನಲ್ಲಿ. ಅದೊಂದೇ ಕಾರಣ. ಇನ್ನು ನೀವು ನೋಡಿದಿರ 1000 ಕೋಟಿ ಕೇಂದ್ರ ಸರ್ಕಾರದಿಂದ ನನ್ನ ಅವಧಿಯಲ್ಲಿ ನನಗೆ ಕೊಟ್ಟಿದ್ದು. ಅದು ಜಲ್ ಜೀವನ್ ಮಿಷನ್ ಇರ್ಬೋದು, ಅಮೃತ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರ್ಬೋದು, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಆಯುಷ್ಮಾನ್ ಕಾರ್ಡ್ ನೋಂದಣಿ ಅದನ್ನ ಮಾಡಿಸಿದಿರ್ಬೋದು ಬಡವರಿಗೆ. ಅದರಿಂದ ಅವರ ಹೆಲ್ತ್ ಕಾರ್ಡಲ್ಲಿ 5 ಲಕ್ಷದವರೆಗೂ ಉಚಿತವಾಗಿ ಅವರು ಏನೇ ಮೆಡಿಕಲ್ ಟ್ರೀಟ್ಮೆಂಟ್ ಪಡೆಯೋಕೆ ಸಾಧ್ಯ ಆಗುತ್ತೆ. ಅದನ್ನ ನೋಂದಣಿ ಸಾವಿರಾರು ಜನಕ್ಕೆ ನಾವು ನಿಂತ್ಕೊಂಡು ನಮ್ಮ ಮನೆಯಲ್ಲೇ ಮಾಡಿ ಕರೆಸಿ ಆ ನೋಂದಣಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಹೆದ್ದಾರಿಯಲ್ಲಿ ಸರ್ವಿಸ್ ರೋಡ್ಸು ತುಂಬ ಅಧ್ವಾನವಾಗಿತ್ತು ಆ ಟೈಮಲ್ಲಿ, ಅದನ್ನು ನಿಂತ್ಕೊಂಡು ಸರಿ ಮಾಡಿಸಿದ್ದಾಯ್ತು. ಇನ್ನ ರೈಲ್ವೆ ಸ್ಟೇಷನ್ ಅದಕ್ಕೆ ಬಂದರೆ, ಫಸ್ಟ್ ನಾನು ಸಂಸದೆಯಾಗಿ 3ನೇ ತಿಂಗಳಲ್ಲೇ ವಿಶೇಷ ಮಹಿಳೆಯರ ಬೋಗಿಗಳನ್ನು ನಾನು ಸುರೇಶ್ ಅಂಗಡಿ ಹಾಗೂ ಪಿಯೂಷ್ ಗೋಯಲ್ ಅವರಿಂದ ನಾನು ಪಡ್ಕೊಂಡು ಬಂದು ಹೆಣ್ಣು ಮಕ್ಕಳು ಕೆಲಸಕ್ಕೆ ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಹೋಗುವಾಗ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ವಿಶೇಷ ಬೋಗಿಗಳು 2ನ್ನ ಪ್ರತಿಯೊಂದು ಟ್ರೈನಲ್ಲಿ ಮಂಡ್ಯ ಮೈಸೂರು ಮಧ್ಯೆ ಓಡಾಡೋ ಟ್ರೈನಲ್ಲಿ ವಿಶೇಷ ಬೋಗಿಯನ್ನು ಕಲ್ಪಿಸ್ಕೊಟ್ಟಿದ್ದು ಅದು ಒಂದು ವಿಷಯ ಆಯಿತು. ಅಷ್ಟೇ ಅಲ್ಲ, ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಹಿರಿಯರು ಓಡಾಡೋಕ್ಕೆ ಅಥವಾ ಮಕ್ಕಳು ಓಡಾಡೋಕ್ಕೆ ಅಥವಾ ದಿವ್ಯಾಂಗ ಜನ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿತ್ತು. ಅಲ್ಲಿ ಎಸ್ಕಲೇಟರ್ ಇಲ್ಲ, ಪ್ಲಾಟ್ಫಾರ್ಮ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೆ ಒಂದು ಸಾಕಷ್ಟು ಅಧಿಕಾರಿಗಳ ಜೊತೆ ಮತ್ತೆ ಒಂದು ಯುದ್ಧ ಆಯ್ತು. ಅದು ಬೇಕೇ ಬೇಕು ಮಂಡ್ಯ ಸ್ಟೇಷನ್ಗೆ, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಾ ಅಂತ. ಈಗ ನೋಡಿ, ನೀವೇ ವಿಡಿಯೋದಲ್ಲಿ ನೋಡಿದ್ದೀರಾ, ಮಂಡ್ಯ ಸ್ಟೇಷನಲ್ಲಿ ಹತ್ತೋಕೆ ಇಳಿಯೋಕೆ ಆ ಕಡೆ 2 ಎಸ್ಕಲೇಟರು ರೆಡಿ ಆಗಿದೆ. ಅದರ ಉದ್ಘಾಟನೆಯನ್ನು ಯಾರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಕೆಲಸ ನಾನು ಮಾಡಿಸಿದ್ದೀನಿ ಅಷ್ಟಂತೂ ಹೇಳೋಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.